ವೀಕ್ಷಕರೇ ನಮಸ್ತೆ. ಆನೆ ನಡೆದದ್ದೇ ದಾರಿ ಎನ್ನುವಂಥ ಒಂದು ಮಾತಿದೆ. ಸುಳ್ಯ ತಾಲೂಕಿನ ಹಲವೆಡೆ ಅನೇಕ ವರ್ಷಗಳಿಂದ ಕಾಡಾನೆಗಳು ದಾಳಿ ನಡೆಸಿ ಕೃಷಿ ಹಾನಿಯನ್ನು ಮಾಡ್ತಾ ಇರುವಂಥ ಸಂಗತಿಗಳು ನಿಮಗೆ ಗೊತ್ತೇ ಇದೆ. ಈಗ ನಾವಿರುವಂಥದ್ದು ಅರಂತೋಡು ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂಥ ಅಡ್ತಲೆ ಪ್ರದೇಶದಲ್ಲಿ. ಈ ಭಾಗದಲ್ಲೂ ಕೂಡ ನಿರಂತರವಾದ ಕಾಡಾನೆ ದಾಳಿಯಿಂದ ಕೃಷಿಕರು ಸಂಕಷ್ಟ ಪಡ್ತಾ ಇದ್ದಾರೆ. ಒಂದು ಕಡೆ ಅಡಿಕೆಗೆ ಹಳದಿ ಎಲೆ ರೋಗ, ಅದೇ ರೀತಿಯಲ್ಲಿ ಎಲೆಚುಕ್ಕಿ ರೋಗದಂಥ ಗಂಭೀರ ಸಮಸ್ಯೆ ಎದುರಿಸ್ತಾ ಇರುವಂಥ ಈ ಪ್ರದೇಶದಲ್ಲಿ ಕೃಷಿ ನಾಶ ಉಂಟಾಗ್ತಾ ಇದೆ. ಇರುವ ಅಲ್ಪ ಸ್ವಲ್ಪ ಕೃಷಿ ಕೂಡ ಈ ಆನೆ ದಾಳಿಯಿಂದ ಹೋಗ್ತಾ ಇದೆ. ಅಡಿಕೆ, ತೆಂಗು, ಬಾಳೆ ತಾವು ಗಮನಿಸ್ತಾ ಇದ್ದೀರಿ. ನಾನು ಎದುರು ಭಾಗದಲ್ಲಿರುವಂಥ ಇಲ್ಲೊಂದು ಪುಟ್ಟ ತೋಟ ಇರುವಂಥದ್ದು. ಈ ತೋಟದಲ್ಲಿ ಬಾಳೆ ಗಿಡಗಳು, ಅಡಿಕೆ, ತೆಂಗು ಎಲ್ಲವೂ ಕೂಡ ಧರಾಶಾಹಿಯಾಗಿರುವಂಥದ್ದು. ನಿರಂತರವಾಗಿ ಈ ಪ್ರದೇಶದಲ್ಲಿ ಕಾಡಾನೆಗಳ ದಾಳಿ ಆಗ್ತಾ ಇದೆ. ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಈ ಕುರಿತ ಒಂದು ಗ್ರೌಂಡ್ ರಿಪೋರ್ಟ್. ಮುಖ್ಯ ರಸ್ತೆಯ ನಾವೇನು ಅರಂತೋಡಿನಿಂದ ಈ ಕಡೆ ಮಡಪ್ಪಾಡಿ ಅಥವಾ ಸೇವಾಜೆ, ಎಲಿಮಲೆಗೆ ಹೋಗುವಂಥ ಮುಖ್ಯ ರಸ್ತೆ ಏನಿದೆ, ಆ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿಗೂ ಕೂಡ ನಿರಂತರವಾಗಿ ಕಾಡಾನೆಗಳು ದಾಳಿ ನಡೆಸ್ತಾ ಇವೆ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಪುಟ್ಟದಾದ ಒಂದು ಸಣ್ಣದಾದ ಒಂದು ತೆಂಗಿನ ಸಸಿ ಇರುವಂಥದ್ದು. ಅದು ಕೂಡ ಈ ಕಾಡಾನೆ ದಾಳಿಯಿಂದ ಕೃಷಿಗೆ ನಷ್ಟ ಆಗಿದೆ. ಅದೇ ರೀತಿಯಲ್ಲಿ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಪುಟ್ಟ ಮಕ್ಕಳು ಇವರೆಲ್ಲರೂ ಕೂಡ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಆತಂಕವನ್ನು ಎದುರಿಸುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಸಾಕಷ್ಟು ಕೃಷಿಕರು ಈ ಒಂದು ಆನೆ ದಾಳಿಯಿಂದ ಸಂಕಷ್ಟ ಪಡ್ತಾ ಇದ್ದಾರೆ. ಎಲ್ಲ ಕಡೆ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಆ ಕಡೆ ಎಲ್ಲ ಬಾಳೆ ಗಿಡಗಳು ಕೂಡ ಧರಾಶಾಹಿಯಾಗಿರುವಂಥದ್ದು. ಅದೇ ರೀತಿಯಲ್ಲಿ ಕಂಗಿನ ಗಿಡಗಳು, ಕಂಗಿನ ಮರಗಳು ಇದೆಲ್ಲವೂ ಕೂಡ ಈ ಒಂದು ನಿರಂತರವಾದಂಥ ಕಾಡಾನೆ ದಾಳಿಯಿಂದ ಸಂಕಷ್ಟ ಆಗಿರುವಂಥ ಒಂದು ಪ್ರದೇಶ. ವೀಕ್ಷಕರೇ, ಈ ಒಂದು ಸಂತ್ರಸ್ತ ಪ್ರದೇಶದಲ್ಲಿ ಊರಿನವರು ಕೂಡ ಸೇರಿದ್ದಾರೆ. ಅವರು ತಮ್ಮ ಕಷ್ಟವನ್ನು ಹೇಳಿಕೊಳ್ತಾರೆ. ಇಲ್ಲಿ ಅರಂತೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಕೇಶವ ಅಡ್ತಲೆಯವರು ನಮ್ಮ ಜೊತೆಗಿದ್ದಾರೆ. ಎಷ್ಟು ತುಂಬ ಸಮಯದಿಂದ ಉಂಟಲ್ಲ ಈ ಸಮಸ್ಯೆ ಸರ್? ಆನೆ ದಾಳಿ ಅಂದರೆ ಕೃಷಿಕರ ತೋಟಗಳಿಗೆ ದಾಳಿ ನಡೆಯುತ್ತಿರುವುದು ಸುಮಾರು 25 ವರ್ಷಗಳಿಂದ, ನನಗೆ ತಿಳಿದಂತೆ ಒಂದು 25 ವರ್ಷಗಳಿಂದ ನಿರಂತರವಾಗಿ ಅರಣ್ಯ ಅಂಚಿನ ಮನೆಗಳಿಗೆ ದಾಳಿ ಮಾಡ್ತಾ ಇತ್ತು, ಕೃಷಿಗಳ ತೋಟಗಳಿಗೆ. ಈಗ ಅದು ಇತ್ತೀಚಿನ ವರ್ಷಗಳಲ್ಲಿ, ಒಂದು ವರ್ಷಗಳಿಂದ ಈಚೆ ಅದು ಗಡಿ ಅಂಚಿನ ಅರಣ್ಯ ಅಂಚಿನ ತೋಟಗಳನ್ನು ಬಿಟ್ಟು ಮೈನ್ ರೋಡು, ನೀವು ಈಗ ನೋಡ್ತಾ ಇದ್ದೀರಿ, ಅರಂತೋಡು ಎಲಿಮಲೆಯ ರಸ್ತೆಯವರೆಗೆ ಆನೆಯ ದಾಳಿ ಕೃಷಿಕರ ತೋಟಗಳಿಗೆ ದಾಳಿ ಮಾಡ್ತಾ ಇದೆ. ಇದು ಒಂದು ಸಂಕೀರ್ಣ ಸಮಸ್ಯೆ. ಇದರ ಪರಿಹಾರ ಮಾಡಲೇಬೇಕು. ಇದಕ್ಕೆ ಶಾಶ್ವತ ಪರಿಹಾರಗಳು ಆಗಲೇಬೇಕು. ಅದು ನಮ್ಮ ತಾಲೂಕು ಮಟ್ಟದಿಂದ ಅಧಿಕಾರಿಗಳಿಂದಲೂ ಸ್ಥಳೀಯ ಜನಪ್ರತಿನಿಧಿಗಳಿಂದ ಆಗುವಂಥ ಕೆಲಸ ಅಲ್ಲ. ಮಾನ್ಯ ಶಾಸಕರು, ಅರಣ್ಯ ಸಚಿವರು ಮತ್ತು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಇಲಾಖಾ ಅಧಿಕಾರಿಗಳು ಇದರ ಬಗ್ಗೆ ಪರಿಹಾರಕ್ಕೆ ಒಂದು ಶಾಶ್ವತ ಪರಿಹಾರ ಕೊಟ್ಟರೆ ಮಾತ್ರ ಸಾಧ್ಯ ಉಂಟು. ಇಲ್ಲಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಾವು ಫೋನ್ ಮಾಡಿದಾಗ ತಕ್ಷಣ ಬಂದು ನಮಗೆ ನೀಡ್ತಾರೆ. ಆದರೆ ಅದಕ್ಕೆ ಶಾಶ್ವತ ಪರಿಹಾರ ಆಗಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ, ಇಲಾಖಾವಾರು ಮಟ್ಟದಲ್ಲಿ ಆಗಲೇಬೇಕು. ಮತ್ತು ಇದು ಏನು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಇದೆ, ನಡೀತಾ ಇದೆ, ಅದು ಮತ್ತು ಕೃಷಿಕರು ಮತ್ತು ಇಲಾಖೆಯ ಮಧ್ಯೆ ಸಂಘರ್ಷಕ್ಕೆ ಹೊರಟರೆ ಇನ್ನಷ್ಟು ಸಮಸ್ಯೆಗಳು ಆಗ್ಬೋದು. ಆ ನಿಟ್ಟಿನಲ್ಲಿ ಅದು ಆಗಲೇಬಾರ್ದು. ಯಾಕೆ ಅಂತ ಹೇಳಿದರೆ, ನಾವು ಕಾಡಿನಂಚಿನಲ್ಲಿರುವ ಎಲ್ಲ ನಿವಾಸಿಗಳು ಒಂದಲ್ಲ ಒಂದು ರೀತಿಯಿಂದ ಅರಣ್ಯವನ್ನು ಅವಲಂಬಿತರು. ಹಾಗಾಗಿ ಇಲಾಖೆ ಮತ್ತು ಕೃಷಿಕರ ಮಧ್ಯೆ ಸಂಘರ್ಷ ಆಗಬಾರ್ದು. ಇದಕ್ಕೆಲ್ಲ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಏನು ಆನೆ ಕಂದಕಗಳನ್ನು ಮಾಡಿದ್ದಾರೆ, ಅದನ್ನು ಕೂಡ ದುರಸ್ತಿ ಮಾಡಬೇಕು. ಆದರೆ ಮಾಡಿದಂಥ ಕಂದಕಗಳು ಚಿಕ್ಕ ಚಿಕ್ಕ ತೊರೆಗಳು, ಹಳ್ಳಗಳ ಮಧ್ಯದಲ್ಲಿ ಅಲ್ಲಿ ಅದಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಪ್ರಾಣಿಗಳು ಬರಲಿಕ್ಕೆ ಸಾಧ್ಯ. ಅಲ್ಲಿ ಕೂಡ ಒಂದು ಕಾಂಕ್ರೀಟಿನ ತಡೆಯನ್ನು ಮಾಡಿದರೆ ಅದು, ಮತ್ತು ಇದರ ಮೇಲೆ ಸೋಲಾರ್ ಬೇಲಿಯ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿಯ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅಡಿಕೆ ಹಳದಿ ರೋಗ ಸಂತ್ರಸ್ತ ಪ್ರದೇಶ. ಜನಗಳಿಗೆ ಈಗ ಸರ್ಕಾರ ಘೋಷಿಸಿದ 50-50% ಕೊಡಲಿಕ್ಕೆ ಸಕ್ತರಂತ ಇಲ್ಲ. ಅದನ್ನು ಒಂದು ಏಜೆನ್ಸಿಯ ಮುಖಾಂತರ ಸರ್ಕಾರ ಒಂದು 75 ಸಬ್ಸಿಡಿಯಷ್ಟು ಸರ್ಕಾರ ಭರಿಸಿ, ಒಂದು 25% ರೈತರು ಭರಿಸಿದರೆ ಇದಕ್ಕೆ ನಮಗೆ ಶಾಶ್ವತವಾದ ಪರಿಹಾರ ಆಗ್ಬೋದು. ಇಲ್ಲದಿದ್ದರೆ ಇದು ಪರಿಹಾರ ಆಗಲಿಕ್ಕೆ ಕಷ್ಟ ಉಂಟು. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರನ್ನು ಮೊನ್ನೆ ಇಲ್ಲಿಯ ಸಂಘಟನೆಗಳು ಮತ್ತು ನಾವು ಭೇಟಿಯಾಗಿದ್ದೇವೆ. ಶಾಸಕರು ಕೂಡ ಹೇಳಿದ್ದಾರೆ, ಇಲ್ಲಿ ಒಂದು ಸುಳ್ಯದಲ್ಲಿ ಒಂದು ಮೀಟಿಂಗ್ ಮಾಡಿ ಅಧಿವೇಶನ ಸಮಯದಲ್ಲಿ ಅರಣ್ಯ ಸಚಿವರನ್ನು ನಿಯೋಗದ ಮುಖಾಂತರ ಭೇಟಿ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಓಕೆ, ಈ ಭಾಗದಲ್ಲಿ ಸಂತ್ರಸ್ತರಾಗಿರುವಂಥ ಇನ್ನೂ ಅನೇಕ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಹೆಸರು? ಶಶಿಕುಮಾರ್ ಅಂತೇಳಿ. ಹೇಳಿ, ತಾವು ಯಾವ ಸಮಸ್ಯೆ ಎದುರಿಸ್ತಾರೆ? ನಾನು ಈಗ ಅರಂತೋಡು ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷ. ಅರಂತೋಡು ಗ್ರಾಮ ಇತ್ತೀಚಿನ ವರ್ಷಗಳಲ್ಲಿ ಒಂದು ನತದೃಷ್ಟ ಗ್ರಾಮ ಅಂತೇಳಿ ಹೇಳ್ಬೋದು.
ಕಾರಣ ಅಡಿಕೆಗಳ ಹಳದಿ ರೋಗ ಬಂತು. ಹಳದಿ ರೋಗ ಬಂದ ನಂತರ ಕೃಷಿಕರು ಪರ್ಯಾಯ ಕೃಷಿಗಳತ್ತ ಒಂದು ಮುಖವನ್ನು ಮಾಡಿ ಬದುಕು ಕಟ್ಟಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಶುರುವಾಗಿದ್ದು ಆನೆದಾಳಿ. ಆನೆದಾಳಿ ಇತ್ತೀಚೆಗಿದ್ದಲ್ಲ, 20-25 ವರ್ಷದಲ್ಲಿ ಇತ್ತು. ಆದರೆ ಈಗ ಒಂದು ನಮ್ಮ ಈ ಪ್ರದೇಶದಲ್ಲಿ ಒಂದು 2 ತಿಂಗಳಿಂದ ಈಚೆಗೆ ವಿಪರೀತ, ಬಹುಶಃ ಇದು ಕೇರಳದಿಂದ ಪೂಮಲೆಗಾಗಿ ಇಲ್ಲಿಗೆ ಬಂದಂಥ ಆನೆಗಳು ಇದು ತುಂಬ ತೊಂದರೆ ಕೊಡ್ತಾ ಉಂಟು. ಸಾಧಾರಣ 6-6:30ಗೆಲ್ಲ ರಸ್ತೆಗೆ ಬರ್ತವೆ, ಮೇನ್ ರೋಡಿಗೆ ಬರ್ತವೆ, ಅಲ್ಲಿಂದ ಪಕ್ಕದ ಕೃಷಿ ತೋಟಗಳನ್ನು ನುಗ್ಗುವಂಥದ್ದು ಆಗ್ತಾಯಿದೆ. ಇನ್ನೊಂದಂದರೆ ಈಗ ನಾವು ಇಲ್ಲಿ ಮೇಯ್ನ್ ನಮ್ಮ ಜೀವನಾದ ಆಧಾರ ಕೃಷಿ ಅಂದರೆ ರಬ್ಬರು. ಈ ರಬ್ಬರನ್ನು ಈಗ 4 ಗಂಟೆಗೆ, ಬೆಳಿಗ್ಗೆ 3:30ಯಿಂದ 4 ಗಂಟೆಗೆ ಟ್ಯಾಪಿಂಗ್ ಮಾಡಬೇಕಾಗ್ತದೆ. ಇತ್ತೀಚೆಗೆ ಒಂದು 2-3 ತಿಂಗಳಿಂದ ನಮ್ಮ ಇಲ್ಲಿ ಟ್ಯಾಪಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಬೆಳಿಗ್ಗೆ 6 ಗಂಟೆ 7 ಗಂಟೆ, ಯಾಕಂದರೆ ಆನೆಗಳು ಎಲ್ಲಿದೆ ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು 7 ಗಂಟೆ ನಂತರ ಟ್ಯಾಪಿಂಗ್ ಮಾಡಬೇಕು, ತುಂಬ ಇಳುವರಿ ಕಡಿಮೆ ಆಗ್ತದೆ. ಆನೆಗಳು ಮುಂಜಾವಿನ ಇಲ್ಲ, ಸಾಯಂಕಾಲದಿಂದ ಮುಂಜಾವಿನವರೆಗೆ ಎಲ್ಲಿರ್ತಂತೇಳಿ ಹೇಳಲಿಕ್ಕಾಗೋದಿಲ್ಲ. ಸಾಯಂಕಾಲ 6-6:30ಗೆಲ್ಲ ಬರ್ತವೆ, ಅದು ಹಾಗೆಯೇ ತಿರುಗಾಡಿಕೊಂಡು ಎಲ್ಲಿರ್ತಂತೇಳಿ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಟ್ಯಾಪಿಂಗ್ ಮಾಡಲಿಕ್ಕೆ ಯಾರೆಲ್ಲರೂ ಹೆದರ್ತಾ ಉಂಟು. ಮತ್ತು ಇಲ್ಲಿಗೆ ಬೇರೆ ಅಡ್ಡಡ್ಕದಿಂದ ಹೊರ ಊರುಗಳಿಂದ ಟ್ಯಾಪಿಂಗ್ಗೆ ರಾತ್ರಿ ಬೈಕಲ್ಲಿ ಬರೋರು ಇರ್ತಾರೆ, ಹಾಗಾಗಿ ರಸ್ತೆಯಲ್ಲಿ ಸಿಕ್ಕಿದರೆ ಅವರು ಆ ಕಡೆ ಹೋಗುವಂಥದ್ದು ಈ ಥರ ಆಗ್ತಾಯಿದೆ. ಮತ್ತು ಇನ್ನೊಂದು ಕೃಷಿ ಹಾನಿ, ಯಾಕಂದರೆ ಒಂದು ಕೃಷಿಕನಿಗೆ ಗೊತ್ತು, ಒಂದು ತೆಂಗಿನ ಮರವನ್ನು, ಒಂದು ಅಡಿಕೆ ಮರವನ್ನು ಅದು ನಾಶ ಆದರೆ ಅದನ್ನು ಮತ್ತೆ ಪುನಃ ಈಗ ಈ ಪ್ರತಿಕೂಲ ಹವಾಮಾನದಲ್ಲಿ ಮತ್ತೆ ಪುನಃ ಅದೇ ರೀತಿ ಬೆಳೆಸಲಿಕ್ಕೆ ತುಂಬ ಕಷ್ಟ ಉಂಟು. ಅದು ಇನ್ನು ಈ ಥರ ಮತ್ತು ಇದು ಈ ನಮ್ಮ ರಸ್ತೆಯಲ್ಲಿ 24 ಗಂಟೆ ಕೂಡ ವಾಹನಗಳು ಹೋಗ್ತಾ ಪ್ರವಾಸಿ ವಾಹನಗಳು ಹೋಗ್ತಾ ಇರ್ತವೆ. ನಾವು ಇಲ್ಲಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ತಾ ಇರ್ತೇವೆ, ಸ್ವಲ್ಪ ಸ್ಲೋ ಆಗಿ. ಯಾರ ಪ್ರವಾಸಿಗಳಿಗೆ ಗೊತ್ತಿರೋದಿಲ್ಲ, ಅರಿವಿರೋದಿಲ್ಲ. ತುಂಬ ಸ್ಪೀಡಾಗಿ ಹೋಗುವಾಗ ಆನೆಗಳ ಇಷ್ಟವರೆಗೆ ದೇವ್ರದಿಂದ ಏನು ಜೀವಹಾನಿ ಅಥವಾ ಏನು ಮನುಷ್ಯರ ಮೇಲೆ ದಾಳಿ ಮಾಡುವಂಥ ಆಗಿಲ್ಲ. ಬಹುಶಃ ಮುಂದಿನ ದಿನಗಳಿದು ಆದರೂ ಆಗ್ಬೋದು. ಹಾಗೆ ಇನ್ನೊಂದು ಹೇಳೋದಂದರೆ, ಇದು ಈ ಪ್ರಾಣಿಗಳು ಬರುವಂಥದ್ದು ನಿಜವೂ ಕೂಡ ಅವರು ನಮಗೆ ಉಪದ್ರ ಮಾಡಬೇಕು ಅಂತಿಲ್ಲ, ಆಹಾರಕ್ಕಾಗಿ ಬರುವಂಥದ್ದು. ಆಹಾರ ಪ್ರತಿಯೊಂದು ಜೀವಿಯ ಮೂಲಭೂತ ಅವಶ್ಯಕತೆ. ಇತ್ತೀಚಿನ ದಿನಗಳಲ್ಲಿ ಕಾಡಲ್ಲಿ ಆಹಾರದ ಸರ್ವ ಋತುಗಳಲ್ಲಿ ಸಿಗುವಂಥ ಆಹಾರಗಳು ಕಡಿಮೆ ಆಗ್ತುಂಟು. ಒಂದು ಬಿದಿರು ಕಟ್ಟೆ ಒಂದು ನಾಶ ಆಯಿತು, ಬೇರೆ ಆನೆಗಳಿಗೆ ಬೇಕಾದಂಥ ಬಳ್ಳಿಗಳು ಬೀಳಲುಗಳು ಎಲ್ಲ ಕಡಿಮೆ ಆಗಿದೆ. ಅರಣ್ಯ ಇಲಾಖೆ ಏನು ಮಾಡಬೇಕು ಅಂತ ಹೇಳಿದರೆ, ಸಾಧಾರಣ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆ ಕಡೆ ಪ್ರಾಣಿಗಳಿಗೆ, ಎಲ್ಲ ಪ್ರಾಣಿಗಳಿಗೂ ಕೂಡ ಸರ್ವ ಋತುಗಳಲ್ಲಿ ಸಿಗುವಂಥ ಆಹಾರಗಳನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಬೇಕು. ಬಹುಶಃ ನಮ್ಮ ಇಲ್ಲಿಯ ಒಂದು ಸಂಘಟನೆ, ಹುಡುಗರ ಸಂಘಟನೆ ಇದೆ, ಸ್ಪಂದನ ಗೆಳೆಯರ ಬಳಗ ಅಂತೇಳಿ, ಅವರು ಈಗಾಗಲೇ ಒಂದು ಪ್ಲ್ಯಾನ್ ಮಾಡ್ತಾ ಉಂಟು, ಬೀಜಗಳನ್ನು ಬಿತ್ತುವಂಥದ್ದು. ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಕಾಡಿನ ಒಳಗಡೆ ಹೋಗಿ ಬೀಜಗಳನ್ನು ಬಿತ್ತಿದರೆ ಕೂಡಲೇ ಪರಿಣಾಮ ಬೀಳಬೇಕು. ಒಂದು 5 ವರ್ಷ ಕಳೆದ ನಂತರ ಸ್ವಲ್ಪ ಉಪದ್ರ ಕಡಿಮೆ ಆಗ್ಬೋದು ಅಂತೇಳಿ. ಆಮೇಲೆ ಈಗ ಒಂದು ತಾತ್ಕಾಲಿಕ ಪರಿಹಾರಗಳನ್ನು ಮಾಡಿ ಆನೆಗಳ ಉಪದ್ರವವನ್ನು ಇಲ್ಲಿಂದ ದೂರ ಮಾಡಬೇಕು. ಓಕೆ, ಇನ್ನಷ್ಟು ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಹೆಸರು? ನಾನು ಲೋಹಿತ್ ಅಂತ, ಮೇಲಡ್ತಲೆ. ಈ ಊರಿನ ಅಡ್ತಲೆ ಶಾಲೆಯ STMC ಅಧ್ಯಕ್ಷನಾಗಿದ್ದೀನಿ. ನಮ್ಮ ಅಡ್ತಲೆ ಶಾಲೆಗೆ ಬರುವಂಥ ಮಕ್ಕಳು ಸಾಧಾರಣ ಬೆದ್ರುಪಣೆ ನೆಕ್ಕರೆಯಿಂದ ಮೊದಲು ಬರ್ತಾಯಿದ್ರು, ಈಗ ಬರ್ತಾ ಇಲ್ಲ. ಈಗ ಬೆದ್ರುಪಣೆಯಿಂದ ಒಂದು 8-10 ಮಕ್ಕಳು ಬರ್ತಾ ಇದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆಯ ಟೈಮಿಗೆ ಬಹಳ ಅದೇ ಈ ರೋಡ್ ಸೈಡ್ ಆನೆ ಇರುವುದರಿಂದಾಗಿ ಮನೆಯವರಿಗೂ ಕೂಡ ಶಾಲೆಯವರೆಗೆ ಕರ್ಕೊಂಡು ಬಂದು ಬಿಡುವಂಥದ್ದು. ಅವರಿಗೆ ಬೆದ್ರುಪಣೆಯಿಂದ ಅಡ್ತಲೆ ಬರಬೇಕಿದ್ರೆ ಒಂದು 3 ಕಿಲೋಮೀಟ್ರ್ ದೂರ ಆಗ್ತದೆ. 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ವರೆಗೆ ತುಂಬ ಕಾಡಿನ ಜಾಗವೇ. ಈ ಆನೆ ಎಷ್ಟೊತ್ತಿಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಒಂದು 2-3 ಸಲ ಮಕ್ಕಳು ಓಡಿ ಹೋಗಿ ಬಿದ್ದು ಕಾಲಿಗೆ ಕೈಗೆಲ್ಲ ಏಟು ಮಾಡಿಕೊಂಡು ಈ ಥರ ಪರಿಸ್ಥಿತಿ ತುಂಬ ಬಂದಿದೆ. ಈಗ ಆ ರೋಡನ್ನು ಬಿಟ್ಟು ಇನ್ನೊಂದು 2 ಕಿಲೋಮೀಟ್ರ್ ಸುತ್ತಾಗಿ ಹೋಗುವಂಥ ವ್ಯವಸ್ಥೆ ಕೂಡ ಆಗ್ತಾಯಿದೆ. ಮನೆಯವರು ಮನೆಯಲ್ಲಿದ್ದರೆ ಕರ್ಕೊಂಡು ಹೋಗಲಿಕ್ಕೆ ಬರ್ಬೋದು, ಇಲ್ಲದಿದ್ದರೆ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ, ಹೆದರಿ. ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರುವಂಥ ವಿಷಯ ತುಂಬ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಈ ಥರ ಸಮಸ್ಯೆ ಇದ್ದರೆ ಇನ್ನೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ತುಂಬ ಇದೆ. ಮಕ್ಕಳ ಸಮಸ್ಯೆ ಹಾಗೆ, ಕೃಷಿಯಲ್ಲಿ ಹಾಗೆ. ನಾನು ಮೇಲಡ್ತಲೆಯ ನಮ್ಮ ಬೌಂಡ್ರಿಯಿಂದ ಆಚೆ ಫಾರೆಸ್ಟ್ ಇದೇ ಇರೋದು, ಅರಣ್ಯ ಪ್ರದೇಶವೇ. ಬಹುಶಃ ನಾನು ಕೃಷಿ ಮಾಡೋದು ಒಂದು 20-25 ವರ್ಷದಿಂದ ಆಯಿತು. ನನ್ನ ಗೊತ್ತಿರುವ ಪ್ರಕಾರ ನನಗೆ ಒಂದು 15-20 ವರ್ಷದಿಂದ ನಿರಂತರ ಆನೆ ಹಾವಳಿ. ನಾವು ಈಗಾಗಲೇ ಹಳದಿ ರೋಗ ಬಂದ ತೋಟ ಎಲ್ಲ ನಶಿಸಿ ಹೋಗಿದೆ. ತೆಂಗು, ಬಾಳೆ ಈ ಥರ ಪರ್ಯಾಯ ಬೆಳೆಗಳನ್ನು ಮಾಡ್ತಾಯಿದ್ವಿ. ಈಗಾಗಲೇ ತೆಂಗಿಗೆ ಕೂಡ ನುಸಿಪೀಡೆ ರೋಗ ಬಂದು ಅದು ಕೂಡ ಕಡಿಮೆ ಆಗಿದೆ. ಬಾಳೆ ಉಂಟು. ಬಹುಶಃ ಈಗ ನಮ್ಮ ದಿನನಿತ್ಯದ ಬಳಕೆಗೆ ಬಿಟ್ಟು ಏನಾದರೂ ಒಂದು ವಿಶೇಷವಾಗಿ ಕಾರ್ಯಕ್ರಮ ನಡೆಸುವಾಗ ಒಂದು ಬಾಳೆ ಎಲೆಯ ಅವಶ್ಯಕತೆ ಇದೆ. ಅದು ಕೂಡ ಇಲ್ಲದಂಥ ಪರಿಸ್ಥಿತಿ ನಮಗೆ ತುಂಬ ಆಗಿದೆ. ಪೇಟೆಯಿಂದ ಬಾಳೆಲೆ, ಬಾಳೆಹಣ್ಣು ಇಂಥದನ್ನೆಲ್ಲ ಪೇಟೆಯಿಂದ ತರುವಂಥ ಪರಿಸ್ಥಿತಿ ತುಂಬ ಬಂದಿದೆ. ಹೀಗಾಗಿ ಈಗ ಮಕ್ಕಳಿಗೆ ಆನೆ ಮಾತ್ರ ಅಲ್ಲ, ಅಲ್ಲಿ ನಿರಂತರ ಕಾಡುಕೋಣ, ಕಡವೆ, ಹಾಗೆ ಕಾಡು ನಾಯಿ ಈ ಥರದ ಹಾವಳಿ ಕೂಡ ತುಂಬ ಇದೆ. ಇದಕ್ಕೆ ಆದಷ್ಟು ಬೇಗ ನಮ್ಮ ಸರ್ಕಾರದಿಂದ
ಅರಣ್ಯ ಇಲಾಖೆಯವರು ಏನಾದರೂ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬರುವಂಥ ಅರಣ್ಯ ಬಪ್ಪರ್ಗಳಿಗೆ ಸೋಲಾರ್ ಬೇಲಿಯ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ನಮ್ಮ ಶಾಲೆ ಮತ್ತು ಈ ಊರಿಗೆ ತುಂಬ ಉಪಯೋಗವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಅಣ್ಣರ ಪುದ್ದಾರೆ ಪೊನ್ನಪ್ಪ ಪಳ್ಳೆ ಎಲ್ಲ ಒಂಜಿ ಎಕರೆ ಜಾಗ ಉಂಡು ಮುಲ್ಪ ಇಟ್ಟು ರಾತ್ರಿ ಪಗಲು ನೀರು ಬತ್ತುಂಟು ಏನೋ ಇಲ್ಲಿ ಫೈನ್ ದೂರ ಉಂಟು ಒಕ್ಕೆಲ್ದಿದ್ದೆ ಒಂದು ಜಾಗ ಒಂದು ಒಂಜಿ ಎಕರೆ ಈಗ ಒಕ್ಕೆಲ್ದಿದ್ದೇನು ಅಣ್ಣ ರಾತ್ರಿ ಬತ್ತುಂಟು ದನ ಕೆಲಸ ಮತ್ತೆ ಇಪ್ಪೇನು ಒಂಜಿ 5ನೇ ತಾರೀಕಿಗೆ ಸಾಧಾರಣ ಒಂದು 3 ಗಂಟೆ ರಾತ್ರಿಗೆ ಆನೆಲು ನಲೈನ ಆನೆಲು ಇದು ದಾಳಿ ಮಾಡ್ತಾವೆ ಇತ್ತು ನಮ್ಮ ಏನು ದನ ಎಲ್ಲ ಮತ್ತು ಬಾರೇನೋ ತಾರೆ ದಯ್ಯದಾಯ್ತಲ್ಲ ನಡುದು ಕೃಷಿ ಮಾಡ್ತೊಂದು ಇಪ್ಪೆ ಕೂಲಿ ಕೆಲಸ ಉಪ್ಪಣ ಏನು ಮಲ್ಲ ಉತ್ಪತ್ತಿದೆಲ್ಲ ಇದ್ದಿ ಅಂಚೆ 5ನೇ ತಾರೀಕಿಗೆ ರಾತ್ರಿ 3 ಗಂಟೆಗೆ ಏನು ಆನೆ ಇಡಿಗೆ ದಾಳಿ ಮಾತೊಂದು ಮಾತು ಇತ್ತನ ನಾಶ ಮಾತು ಪೋತುಂಡು ತೊರ್ತುಗು ಗಿಟ್ಟ ತಾರು ಮೋನ ನೋಡ ತಾರು ಬತ್ತದು ಬಿರಿ ಬತ್ತದೇರು ಬಿರಿ ಬತ್ತ ಹೆಂಗೆ ಫೋನ್ ಮಾಡ್ತಿರು ಅವತ್ತು ಪರಪ್ಪ ಎರಡನೇ ಸರ್ತಿ ಇಡಿಗೆ 3 ಸರ್ತಿ ದಾಳಿ ಮಾತುಂಡು ಅಂಚೆ ಆತು ಎಂಕ್ಳಿಗೆ ಬದುಕರೆ ಭಾರಿ ಕಷ್ಟ ಉಂಟು ಸರ್ಕಾರ ಒಂಜಿ ದೇಕು ಬಳೆನ ಪರಿಹಾರನ ಎಂಕ್ಳಿಗೆ ಹೋದಾಗ ತಗೋರುಂಡು ಏನು ಸುದ್ದಿ ಮಾಧ್ಯಮ ದುಂಬು ಕೇಂಡೋಣ. ಮೊನ್ನೆಷ್ಟೇ ಈ ಭಾಗದಲ್ಲಿ ಕಾಡಾನೆಯನ್ನು ನೋಡಿದ ಒಬ್ಬ ಕೃಷಿಕರು ಕೂಡ ನಮ್ಮ ಜೊತೆಗಿದ್ದಾರೆ. ಏನತ್ತಣ್ಣ? ಟ್ಯಾಪಿಂಗ್ ರಾತ್ರಿ ಹೊಕ್ಕನಿದ್ದೆ ಅದು ಹಂಗೆ ಇಲ್ಲೇ ದಾಟಿದ್ದದು ದಾಟಿ ಮತ್ತು ರಾತ್ರಿ ನಾವು ಯಾಗಳು ಹೋಗೋದು ಪೈಲೆ ಹೊಟ್ಟೆಪಾಡಿಗೆ ಹಾಗೆ ಭಾರಿ ಕಷ್ಟ ಅದೇ ಆನೆಗೆ ಏನಾರು ಸರ್ಕಾರನೇ ಪರಿಹಾರ ಏನಾದ್ರು ಮಾಡೋಕ್ಕಾಗಿದೆ. ಟ್ಯಾಪಿಂಗ್ ಕೆಲಸ ಹೌದು. ವೀಕ್ಷಕರೇ ನೋಡಿದ್ರಲ್ಲ, ಈ ಭಾಗದ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಎನ್ನುವಂಥದ್ದು, ಯಾವ ರೀತಿ ಆತಂಕ ಇದೆ ಎನ್ನುವಂಥದ್ದು, ಪುಟ್ಟ ಮಕ್ಕಳಿಂದ ಹಿಡಿದು ಪ್ರವಾಸಿಗಳವರೆಗೆ ಇಲ್ಲಿ ಯಾವ ರೀತಿ ಆತಂಕವನ್ನು ಎದುರಿಸ್ತಾರೆ ಎನ್ನುವಂಥದ್ದು ಬಹಳ ವರ್ಷಗಳ ಒಂದು ಸಮಸ್ಯೆ. ಆದರೆ ಇನ್ನೂ ಕೂಡ ಒಂದು ತಾರ್ಕಿಕ ಪರಿಹಾರ ಸಿಗುವಂಥದ್ದಲ್ಲ. ಆದರೆ ಈ ಕ್ಷಣದಲ್ಲಿ ಇಲ್ಲಿನವರು ಅತ್ಯಂತ ಕಷ್ಟದಿಂದ ಬದುಕನ್ನು ಕಟ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಪರವಾಗಿ ಕಾರ್ಯನಿರ್ವಹಿಸುವಂಥದ್ದು, ಅವರಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು ಯಾವುದೇ ಆಡಳಿತ ಅಥವಾ ಸರ್ಕಾರದ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ. ಅದು ಇನ್ನಾದರೂ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಈ ಅಡ್ತಲೆಯ ಈ ಒಂದು ಕಾಡಾನೆ ಬಾಧಿತ ಪ್ರದೇಶದಿಂದ ರಿಪೋರ್ಟರ್ ಕೃಷ್ಣ ಬೆಟ್ಟ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ, ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡಕ ಜೊತೆ ನಾನು ದುರ್ಗಾಕುಮಾರ್ ನಾಯಕ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕೆರೆ.